ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಅಮೂಲ್ ಫೇಸ್ಬುಕ್ ಪೇಜ್ಗೆ ಸ್ವಾಗತ. ನಾನು ಇವತ್ತು ಚೀಸ್ ಬ್ರೆಡ್ ಬೋಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡಕ್ ಬಂದಿದ್ದೀನಿ. ಅಮೂಲ್ ಅವ್ರಿಗೆ ಈ ನನಗೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗಾದ್ರೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಅಮೂಲ್ ಅವ್ರದ್ದು ಚೀಸ್ ತಗೊಂಡಿದ್ದೀನಿ. ಇದು ಚೀಸ್ ಕ್ಯೂಬ್ಸ್, ಮತ್ತೆ ಅಮೂಲ್ ಅವ್ರದ್ದು ಪನ್ನೀರು, ಇದು ಗಾರ್ಲಿಕ್ ಮತ್ತೆ ಹರ್ಬ್ಸ್ ಇರುವಂತ ಬಟರ್ ಸ್ಪ್ರೆಡ್, ಡೈಸ್ಡ್ ಚೀಸು, ಸ್ವೀಟ್ ಕಾರ್ನ್, ಬೆಲ್ ಪೆಪ್ಪರ್ಸ್ ಅಂದ್ರೆ ದಪ್ಪ ಮೆಣಸಿನಕಾಯಿ, ಆನಿಯನ್, ಬ್ರೆಡ್. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇದನ್ನ ಅರೇಂಜ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಸ್ವೀಟ್ ಕಾರ್ನ್ ನ ಬೇಯಿಸ್ಕೋಬೇಕು. ಸೊ ನಾನು ಇದನ್ನಲ್ಲಿ ಬೇಯಿಸ್ಕೊಂಡ್ಬಿಡ್ತೀನಿ. ನಾನಿವಾಗ ಇಷ್ಟು ನೀರು ಹಾಕೊಂಡಿದ್ದೀನಿ, ಇದನ್ನ ಬೇಯಕ್ಕಿಡೋಣ. ಇದು ಬೇಯ್ತಾ ಇರ್ಲಿ, ಅಷ್ಟೊತ್ತಿಗೆ ನಾವು ಬೇರೆ ಎಲ್ಲ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಬ್ರೆಡ್ ನ ಈ ಸೈಡ್ಸ್ ನ ಕಟ್ ಮಾಡ್ಕೋಬೇಕು. ಫಸ್ಟ್ ನಾನು ಸೈಡ್ಸ್ ಎಲ್ಲ ಕಟ್ ಮಾಡಿ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೋತೀನಿ. ನೋಡಿ ಈ ತರ. ಯಾವ್ಯಾವ ಜಾಗದಿಂದ ಈ ನನ್ನ ರೆಸಿಪಿನ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಅಮೂಲ್ ಫೇಸ್ಬುಕ್ ಪೇಜ್ ಅವರಿಗೆ ಸಪೋರ್ಟ್ ಮಾಡಿ. ಯಾಕೆಂದ್ರೆ ಎಷ್ಟೋ ಮನೆ ಶೆಫ್ಸ್ ಅಂದ್ರೆ ಹೋಮ್ ಶೆಫ್ಸ್ಗೆ ಇವರು ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಸೊ ಅವರಲ್ಲಿರುವಂತ ಒಂದು ಕಲೆನ ಆಚೆ ತರೋದಕ್ಕೆ ಇವರು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಅಮೂಲ್ ಫೇಸ್ಬುಕ್ ಪೇಜ್ ಕನ್ನಡಗೆ ಸಪೋರ್ಟ್ ಮಾಡಿ. ಮತ್ತೆ ಅಮೂಲ್ ಪ್ರಾಡಕ್ಟ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಇದು ಒಂದು ಹಳೆಯದಾದಂತ ಒಂದು ಕಂಪನಿ, ಹಾಗಾಗಿ ಪ್ರಾಡಕ್ಟ್ಸ್ ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವಾಗ ಬ್ರೆಡ್ ಪೀಸಸ್ನೆಲ್ಲ ಈ ತರ ಸ್ಲೈಸ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಸ್ವೀಟ್ ಕಾರ್ನ್. ಸೊ ಬಾಯ್ಲ್ ಆಗಲಿ. ಈಗ ನಾವು ಈ ಬ್ರೆಡ್ ನ ಸ್ವಲ್ಪ ನಾವು ರೋಲ್ ಮಾಡಬೇಕು. ಹೀಗೆ ಸ್ವಲ್ಪ ಫ್ಲಾಟ್ ಮಾಡ್ಕೋಬೇಕು. ನಾವಿಗೆ ನೋಡಿ ಈ ತರ ಫ್ಲಾಟ್ ಮಾಡ್ಕೋಬೇಕು. ಈ ತರ ನಾನು ಎಲ್ಲದನ್ನು ಫ್ಲಾಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇದು ಮಕ್ಕಳಿಗೆ ಸಾಯಂಕಾಲದ ಹೊತ್ತು ಒಳ್ಳೆ ಒಂದು ಸ್ನ್ಯಾಕ್. ನೀವು ಮನೇಲಿ ಇದನ್ನ ತುಂಬಾನೇ ಈಸಿಯಾಗೂ ಇದೆ. ಮತ್ತೆ ಒಂದ್ಸತಿ ಇದನ್ನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ಸ್ ಮಾಡಿ. ಈಗ ನಾನು ಇದನ್ನ ಬ್ರೆಡ್ ನ ನಾನು ಈ ತರ ಫ್ಲಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ಇದಕ್ಕೆ ನಾವಿವಾಗ ಬೆಲ್ ಪೆಪ್ಪರ್ಸು ಅಂದ್ರೆ ದಪ್ಪ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಆನಿಯನ್, ಇದು ಪನ್ನೀರ್ ಈಗಾಗ್ಲೇ ಕ್ಯೂಬ್ಸ್ ಆಗಿದೆ, ಬಟ್ ನಾವ್ ಇದನ್ನ ಇನ್ನೊಂದು ಚೂರು ಚಿಕ್ಕ ಚಿಕ್ಕದಾಗಿ
ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಇದಕ್ಕೆ ಹಾಕೋಬೇಕು. ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮಕ್ಕಳಿಗೆಲ್ಲ ಪನ್ನೀರ್ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಅದರಲ್ಲೂ ವೆಜಿಟೇರಿಯನ್ಸ್ಗೆ ಇದೊಂದು ಒಳ್ಳೆ ಪ್ರೋಟೀನ್ ಇರುವಂತ ಒಂದು ಪ್ರಾಡಕ್ಟ್. ಸೊ ಹಾಗಾಗಿ ನೀವು ಪನ್ನೀರ್ನ ಮನೇಲಿ ಯೂಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದು. ನೋಡಿ ಈ ತರ ನಾನಿಲ್ಲಿ ಪನ್ನೀರ್ನ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ತುಂಬಾ ದೊಡ್ಡದಾದ್ರೆ ಅದನ್ನ ರ್ಯಾಪ್ ಮಾಡುವಾಗ ಸ್ವಲ್ಪ ಕಷ್ಟ ಆಗಬಹುದು. ಸೊ ಹಾಗಾಗಿ ಈ ತರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನೊಂದು ಸ್ವಲ್ಪ ಪನ್ನೀರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಪನ್ನೀರ್ ಇದ್ರೆ ಮಕ್ಕಳಿಗೆ ಹೊರಗಡೆ ಹೋಗಿ ಈ ಹೊರಗಡೆಯಿಂದ KFC ಅಲ್ಲಿ ಇಲ್ಲಿ ಹೊರಗಡೆ ತಿನ್ಸೋ ಬದಲು ಮನೇಲೆ ಮಾಡ್ಕೊಟ್ರೆ ಇದು ನಿಜವಾಗ್ಲೂ ಹೊರಗಡೆ ಹೇಗಿರುತ್ತೆ ಟೇಸ್ಟು ಅದೇ ತರನೇ ಇರುತ್ತೆ. ನಾವು ಅಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆ ಎಲ್ಲ ತಿನ್ನೋ ಬದಲು ಇದನ್ನ ನಾವು ಮನೇಲೆ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಖುಷಿ ಪಟ್ಟು ತಿಂತಾರೆ. ಸೊ ಹಾಗಾಗಿ ನಾವು ಮನೇಲೆ ಇದನ್ನೆಲ್ಲ ಟ್ರೈ ಮಾಡೋಣ. ನೋಡಿ ಇಷ್ಟು ಇವಾಗ ಪನ್ನೀರ್ ಸಾಕು ನನಗೆ. ಇದನ್ನು ನಾನು ಇವಾಗ ಈ ಬೌಲ್ಗೆ ಹಾಕೋತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಜಾಸ್ತಿ ಕೂಡ ಹಾಕೋಬಹುದು. ನಾನಿಲ್ಲಿ ಇಷ್ಟು ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಇಲ್ಲಿ ಕಾರ್ನ್ ಬೆಂದಿದೆ ಆಲ್ಮೋಸ್ಟ್. ಸೊ ನಾವ್ ಈ ಕಾರ್ನ್ ಅದಕ್ಕೆ ಹಾಕೊಳ್ಳೋಣ. ಇಲ್ಲಿ ನಾನು ನೀರನ್ನ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಕಾರ್ನ್ ಅಲ್ಲಿರುವಂತದ್ದು. ಸೊ ಈ ಕಾರ್ನ್ ಸ್ವೀಟ್ ಕಾರ್ನ್ ಕೂಡ ಇವಾಗ ಇದಕ್ಕೆ ಹಾಕೊಳ್ಳೋಣ. ನೋಡಿ ಇಲ್ಲಿ ಇದಕ್ಕೆ ಸ್ವೀಟ್ ಕಾರ್ನ್ ಕೂಡ ಹಾಕೊಂಡಿದೀವಿ. ನಾವಿದಕ್ಕೆ ಸಾಲ್ಟ್, ಇಲ್ಲಿ ನಾವು ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಫ್ಲೇಕ್ಸ್, ಮತ್ತೆ ಆರಿಗ್ಯಾನೋ ಪೌಡರು, ಇದಕ್ಕೊಂದು ಸ್ವಲ್ಪ ಟೇಸ್ಟ್ಗೆ ಅನುಗುಣವಾಗಿ ನೋಡಿ ಇಷ್ಟು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು, ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ನಿಮ್ಮ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ. ಇದೆಲ್ಲದನ್ನು ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಯ್ ಚಿಕ್ಕು. ಯಾರ್ಯಾರು ನೋಡ್ತಾ ಇದ್ದಾರೆ ಅಂತ ನನ್ನ ಮಗಳು ಇವಾಗ ಹೇಳ್ತಾಳೆ. ಮಹೇಶ್ ಎನ್ ಮತ್ತೆ ನಮ್ಮ ಚಿಕ್ಕಪ್ಪ. ಹಾಯ್ ಏನು. ಇಲ್ಲಿ ನಾನಿಲ್ಲಿ ತಂದೂರಿ ಮಯೋಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ಒಂದು ತಂದೂರಿ ಟೇಸ್ಟ್ ಕೊಡುತ್ತೆ.
ಮತ್ತೆ ನಾವು ಬ್ರೆಡ್ಡಿಗೆ ಮಿಕ್ಸ್ ಮಾಡಿದಾಗ ಒಳ್ಳೆ ಸಖತ್ತಾಗಿರುವಂತ ಒಂದು ಟೇಸ್ಟ್ ಬರುತ್ತೆ. ಈಗ ಈ ಮಯೋನು ಹಾಕಿದೀನಿ, ಸೊ ಅದನ್ನು ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕ್ಕುನ ಆ್ಯಡ್ ಮಾಡೋಣ. ನಿಮ್ಮ ಹತ್ರ ನಾರ್ಮಲ್ ಮಯೋನೀಸ್ ಇದ್ರೂ ಕೂಡ ಎಗ್ಲೆಸ್ ಮಯೋನೀಸ್ ನ ನೀವು ಅದನ್ನು ಕೂಡ ಹಾಕೋಬಹುದು. ನಾನು ಇಲ್ಲಿ ಎಗ್ಲೆಸ್ ಮಯೋನೀಸ್ ಇದೆ, ಸೊ ನಾನು ಅದನ್ನು ಸ್ವಲ್ಪ ಹಾಕ್ತೀನಿ, ಸೊ ದಟ್ ಒಂಚೂರು ಲಿಕ್ವಿಡ್ ಆಗಿದ್ರೆ ಚೆನ್ನಾಗಿರುತ್ತೆ. ಇದು ನೋಡಿ, ಇದಕ್ಕೆ ಸ್ವಲ್ಪ ಲಿಕ್ವಿಡ್ ಆಗಿರೋಂತ ಮಯೋನೀಸ್. ಇದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಮತ್ತೆ ನಾವಿಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ಚರ್ ಇವಾಗ ರೆಡಿ ಆಯ್ತು. ಸೊ ಇದನ್ನು ನಾವಿವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ನಾವಿವಾಗ ಒಂದು ಬೌಲಿಗೆ ಬಟರು, ನೋಡಿ ಇಲ್ಲಿ ಬಟರ್ನ ಜಸ್ಟ್ ಮೇಲ್ಗಡೆ ಬ್ರೆಡ್ಗೆ ಬ್ರಷ್ ಮಾಡಕ್ಕೆ ಈ ಬಟರ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನಾವಿವಾಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಒರಿಗ್ಯಾನೋ ಹಾಕೊಳ್ಳೋಣ. ಶೋಭಾತೆ ನೋಡ್ತಿದ್ದಾರೆ. ಹಾಯ್ ಶೋಭಾತೆ. ಹಾಯ್ ಅನು. ಮಹೇಶ್. ಹಾಯ್ ಮಹೇಶ್. ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ. ಈ ತರ ಬ್ರೆಡ್ ಬಟರ್ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಒರಿಗ್ಯಾನೋ ಈ ತರ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಇದನ್ನ ಬ್ರೆಡ್ ಕ್ರಿಸ್ಪಿ ಆಗಕ್ಕೆ ನಾವು ಮೇಲ್ಗಡೆ ಅಪ್ಲೈ ಮಾಡಕ್ಕೋಸ್ಕರ ಇದನ್ನ ನಾವು ಹೀಗೆ ಮಾಡಿ ಇಟ್ಕೊಂಡಿದೀವಿ. ನೋಡಿ ಈ ತರ ಫೈನ್ ಪೇಸ್ಟ್ ಈ ತರ ಮಾಡಿ ಇಟ್ಕೊಂಡಿದೀವಿ. ಈಗ ನಾವು ಅಸೆಂಬಲ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಇಲ್ಲಿ ಈ ತರ ಸ್ಲೈಸ್ ಮಾಡಿ ನಾವು ಕಟ್ ಮಾಡಿ ಇದು ಮಾಡ್ಕೊಂಡಿದೀವಿ, ರೋಲ್ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನ ನಾವೀಗ ಜೋಡಿಸ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾವು ಈ ಏನ್ ಮಿಕ್ಸ್ಚರ್ ಮಾಡಿರ್ತೀವಿ ಅದನ್ನ ಹೀಗೆ ಸ್ಲ್ಯಾಂಟ್ ಆಗಿ ಹೀಗೆ ಫಿಲ್ಲಿಂಗ್ ನ ಹಾಕೋಬೇಕು. ನಾನು ಅದೇ ತರನೇ ಎಲ್ಲದಕ್ಕೂ ಹಾಕೋತಾ ಇದ್ದೀನಿ. ಈ ತರ ಹಾಕ್ತಾ ಇದ್ದೀನಿ. ಇದು ಬಿಟ್ಕೊಳ್ದೆ ಇರೋ ಹಂಗೆ ನಾವು ನೀಟಾಗಿ ಅದನ್ನ ರ್ಯಾಪ್ ಮಾಡ್ಬೇಕು. ಎಣ್ಣೆಲಿ ಹಾಕ್ತೀವಾ? ಇಲ್ಲ, ಇದನ್ನ ನಾವು ಏರ್ ಫ್ರೈ ಮಾಡ್ತೀವಿ, ಸೊ ಹಂಗಾಗಿ ಈಗ ನಾವು ಇದನ್ನೆಲ್ಲಾನು ಹಾಕೊಂಡಾಯ್ತು. ಈಗ ಇದಕ್ಕೆ ಸ್ವಲ್ಪ ಚೀಸ್ ಹಾಕೋಣ. ಮೇಲೆ ಈ ತರ ಸ್ವಲ್ಪ ಚೀಸ್ ನ ಹಾಕೋಣ. ಒಂದ್ ಸ್ವಲ್ಪ ಹಾಕಿ. ಇನ್ನೊಂದ್ ಸ್ವಲ್ಪ ಹಾಕಿ.
ಸೊ ಈ ತರ ಇದನ್ನ ಹಾಕಾದ್ಮೇಲೆ ನಾವಿದನ್ನ ಹಿಂಗೆ ಕ್ಲೋಸ್ ಮಾಡ್ಬೇಕು. ಈ ತರ ಕ್ಲೋಸ್ ಮಾಡಿರುವಂತ ಬೋಟ್ ಶೇಪ್ ನಲ್ಲಿರುವಂತದನ್ನ ನಾವು ಇದ್ರ ಟ್ರೇನಲ್ಲಿ ಹೀಗೆ ಇಟ್ಕೋಬೇಕು. ಈಗ ಈ ಬಟರ್ನ ಸ್ವಲ್ಪ ಸ್ಪ್ರೆಡ್ ಮಾಡೋಣ ಸೊ ದಟ್ ಅದು ಕ್ರಿಸ್ಪ್ ಬರಕ್ಕೆ. ಒಂದು ನಿಮಿಷ ಇಟ್ಕೊಳ್ಳಿ. ಟೂತ್ ಪಿಕ್ ಎಲ್ಲಿ? ಇದು ಆಕ್ಚುಲಿ ಟೂತ್ ಪಿಕ್ ಇದ್ರೆ ತುಂಬಾನೇ ಈಸಿ ಆಗುತ್ತೆ. ಈಗ ಇದನ್ನ ನಾವು ಏರ್ ಫ್ರೈಯರ್ ಅಲ್ಲಿ ಇಟ್ಟು ಏರ್ ಫ್ರೈ ಮಾಡಿ. ಏರ್ ಫ್ರೈ ಮಾಡೋಣ. ಕರೆಂಟ್ ಕಟ್ ಆಗಿದೆಯಾ? ಪವರ್ ಒಂದು ನಿಮಿಷ. ಇಲ್ಲ. ಓಕೆ. ನಮ್ಮ ಮನೆಯಲ್ಲಿ ಪವರ್ ಕಟ್ ಆಗಿದೆ, ಸೊ ಏರ್ ಫ್ರೈಯರ್ ವರ್ಕ್ ಆಗಲ್ಲ. ಸೊ ಆಲ್ಟರ್ನೇಟಿವ್ ಆಗಿ ನಾವು ತವಾ ಮೇಲೆ ಕೂಡ ಇದನ್ನ ಮಾಡ್ಕೋಬಹುದು. ನಾವು ಇದನ್ನ ಒಂದೊಂದನೇ ಫಸ್ಟ್ ಬಟರ್ ಹಾಕೋಣ. ಇಲ್ಲ, ನಿಮಿಷ ಈಗ ಇದನ್ನ ತವಾ ಮೇಲೆ ಹೀಗೆ ಹಾಕೋಣ. ನಾವು ಅದು ಬೋಟ್ ತರ ಆಗಿಲ್ಲ ಅಂದ್ರೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಮಿಕ್ಸ್ಚರ್ ಹಾಕಿ ಆ ಕಡೆ ತವಾನ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಈ ಫಿಲ್ಲಿಂಗ್ಸ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಣ ಸೊ ದಟ್ ವೆರಿ ಟೇಸ್ಟಿ ಆಗಿರುತ್ತೆ. ಇದನ್ನ ಸ್ವಲ್ಪ ಕ್ಲೋಸ್ ಮಾಡಿ ಹೀಗೆ ಸಣ್ಣ ಉರಿನಲ್ಲಿ ಇದನ್ನ ಏರ್ ಫ್ರೈ ಮಾಡಿ, ಸಾರಿ ತವಾ ಫ್ರೈ ಮಾಡೋಣ. ಅದನ್ನ ಲಾಕ್ ಮಾಡಿ. ಹಿಂಗೆ ಇರ್ಲಿ, ಅದನ್ನ ಮಾತ್ರ ಮಾಡಿ. ಏರ್ ಫ್ರೈ ಆಗಿದ್ರೆ ಇನ್ನೊಂದ್ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಿತ್ತು. ಸೊ ಏರ್ ಫ್ರೈ ಇಲ್ಲದೆ ಇರೋ ಕಾರಣ
ನಾನು ಇದನ್ನು ಕವರ್ ಮಾಡಿ ನಾವು ಎರಡು ಕಡೆನೂ ರೋಸ್ಟ್ ಮಾಡ್ಬಿಡೋಣ, ಸೊ ದಟ್ ಅದು ನೀಟಾಗಿ ಫಿಲ್ಲಿಂಗು ಒಳಗಡೆ ಇರುತ್ತೆ ಮತ್ತೆ ಟೇಸ್ಟಿಯಾಗೂ ಇರುತ್ತೆ. ಈಗ ನಾವು ಇದನ್ನು ಟರ್ನ್ ಮಾಡಿ ಮಾಡಿ ಒಳಗಡೆ ಚೀಸ್ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ. ನಾವ್ ಇದನ್ನ ಕಟ್ ಮಾಡೋಣ. ನೋಡಿ ಎಷ್ಟು ಯಮ್ಮಿ ಆಗಿ ಟೇಸ್ಟಿಯಾಗಿ, ನೋಡಿ ಸೂಪರ್ ಟೇಸ್ಟಿ ಆಗಿರೋ ಬ್ರೆಡ್ ಚೀಸ್ ಬೋಟ್ ರೆಡಿ. ನೀವು ನಿಮ್ಮ ಮನೇಲಿ ಎಲ್ಲರೂ ಇದನ್ನ ಟ್ರೈ ಮಾಡಿ. ಸ್ವಲ್ಪ ನಮ್ದು ಪವರ್ ಫ್ಲೋ ಫೇಲ್ಯೂರ್ ಆಗಿದ್ರಿಂದ ನಾವು ಬೋಟ್ ಶೇಪ್ ತರಕ್ ಆಗಲಿಲ್ಲ, ಬಟ್ ಅದರ್ವೈಸ್ ಟೇಸ್ಟ್ ವೈಸ್ ಇಟ್ ವಿಲ್ ಬಿ ಯಮ್ಮಿ. Everyone, once again, thank you for watching. Thank you.